ಮುಂದಿನ ಸುದ್ದಿಗೋಣ. ಪಾಕ್ ವಿರುದ್ಧ ಭಾರತದ ಮತ್ತೊಂದು ಸಮರ. 5 ದೇಶ 8 ತಂಡ ರಾಜತಾಂತ್ರಿಕ ಯುದ್ಧ. ಉಗ್ರ ದೇಶದ ಮುಖವಾಡ ಕಳಿಸ್ಲಿಕ್ಕೆ ರಣತಂತ್ರ ಆಪರೇಷನ್ ಸಿಂಧು. ಪಾಕಿಸ್ತಾನ ವಿರುದ್ಧ ಭಾರತದಿಂದ ಜಾಗತಿಕ ಕ್ಯಾಂಪೇನ್ ಅನ್ನು ಮಾಡಲಾಗ್ತಾ ಇದೆ. ಪಾಕ್ನ ಉಗ್ರ ಮುಖವನ್ನ ಬಯಲು ಮಾಡಲಿಕ್ಕೆ ಅಭಿಯಾನ ಮಾಡ್ತಾ ಇದೆ ಭಾರತ. ಉಗ್ರ ಮುಖವನ್ನ ಮತ್ತಷ್ಟು ಬಯಲು ಮಾಡಲಿಕ್ಕೆ, ಮತ್ತಷ್ಟು ಬೆತ್ತಲು ಮಾಡಲಿಕ್ಕೆ ಆಲ್ರೆಡಿ ಬೆತ್ತಲು ಆಗೋಗಿದೆ ಪಾಕಿಸ್ತಾನ. ಭಿಕ್ಷೆಯನ್ನ ಬೇಡೋ ಲೆವೆಲ್ಗೆ ಹೋಗಿದ್ದಾರೆ. ಈಗಿದ್ದು ಕೂಡ ಇನ್ನಷ್ಟು ಪಾಠವನ್ನ ಕಲಿಸುವಂತ ನಿಟ್ಟಿನಲ್ಲಿ ಭಾರತ ಮುಂದಾಗ್ತಾ ಇದೆ. ಅದರಲ್ಲೂ ರಾಜತಾಂತ್ರಿಕವಾಗಿ ಪಾಠವನ್ನ ಕಲಿಸಿ ಬೇರೆ ದೇಶಗಳಿಗೂ ಕೂಡ ಪಾಕಿಸ್ತಾನ ಎಂತ ನೀಚ ಕೆಲಸವನ್ನ ಮಾಡ್ತಾ ಇದೆ, ಉಗ್ರರನ್ನ ಪೋಷಣೆ ಮಾಡುವ ಮುಖಾಂತರ ಅನ್ನುವಂಥದ್ದು ತೋರಿಸ್ಲಿಕ್ಕೆ ಮುಂದಾಗ್ತಾ ಇದೆ. 5 ರಾಷ್ಟ್ರಗಳಿಗೆ ಭೇಟಿಯನ್ನ ನೀಡಿರುವಂಥದ್ದು ಸಂಸದರ ನಿಯೋಗ. ಉಗ್ರ ದೇಶದ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ಕೈವಾಡದ ಬಗ್ಗೆ ಸಾಕ್ಷ್ಯವನ್ನ ಈಗ ಆಲ್ರೆಡಿ ಭಾರತ ಇಟ್ಟಿದೆ. ಯಾವ ರೀತಿಯಾಗಿ ಪಾಕಿಸ್ತಾನದ ಕೈವಾಡ ಇದೆ ಅಂತ. ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದ್ದಂಥವ್ರು ಅಲ್ಲಿನ ರಕ್ಷಣಾ ಸಚಿವ ಖ್ವಾಜಾ ಅನ್ನೋ. ಪಾಕಿಸ್ತಾನ ಉಗ್ರರ ಫ್ಯಾಕ್ಟರಿ ಆಗ್ಬಿಟ್ಟಿದೆ, ಪಾಕಿಸ್ತಾನ ಆಗ್ಬಿಟ್ಟಿದೆ, ಟೆರರಿಸ್ತಾನ. ಅದು ಪಾಕಿಸ್ತಾನ ಅಲ್ಲ. ಯಾವ್ಯಾವ ರೀತಿಯಾಗೆಲ್ಲ ಇಡೀ ವಿಶ್ವಕ್ಕೆ ಥ್ರೆಟ್ ಆಗ್ತಾ ಇದೆ ಆ ದೇಶ. ಉಗ್ರರನ್ನ ಪೋಷಿಸುವ ಮುಖಾಂತರ, ಅವರನ್ನ ಸಾಕುವ ಮುಖಾಂತರ. ಅದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ನೆಕ್ಸ್ಟ್ ಥ್ರೆಟ್ ಅದು, ಇವನ್ ಪಾಕಿಸ್ತಾನಕ್ಕೆ ಕೂಡ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಭಾರತ ಸಂಸದರ ಒಂದು ತಂಡಗಳನ್ನ ಕಟ್ಟಿದೆ ಶಶಿ ತರೂರ್ ಅವರ ನೇತೃತ್ವದಲ್ಲಿ. ಅದು ಬರೀ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಸರ್ವ ಪಕ್ಷಗಳ ಪ್ರಮುಖರ ಒಂದು ತಂಡವನ್ನ ಕಟ್ಟಿರುವಂಥದ್ದು. ಟೋಟಲಿ 8 ತಂಡಗಳಿದಾವೆ. ಕಾಂಗ್ರೆಸ್ನ ಶಶಿ ತರೂರ್, ಡಿಎಂಕೆಯ ಕನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಶಿಂದೆ, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಜೆಡಿಯುನ ಸಂಜಯ್ ಕುಮಾರ್ ಝಾ. ಸಂಸದರ 7 ತಂಡಗಳಿಂದ ವಿದೇಶ ಪ್ರವಾಸವನ್ನ ಮಾಡಲಾಗುತ್ತೆ. ಈ 7 ತಂಡಗಳಲ್ಲಿ ಮಿನಿಮಮ್ ಅಂದ್ರೂ ಒಂದು 5 ರಿಂದ 6 ಜನ ಬೇರೆ ಬೇರೆ ಸಂಸದರು ಇರ್ತಾರೆ, ಎಲ್ಲಾ ಪಕ್ಷದ ಸಂಸದರುಗಳು ಇರ್ತಾರೆ. ಇವರ ನೇತೃತ್ವದಲ್ಲಿ ಈಗ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಅಮೆರಿಕ, ಬ್ರಿಟನ್, ಕತಾರ್, ಸೌತ್ ಆಫ್ರಿಕಾಕ್ಕೆ ಭೇಟಿಯನ್ನ ನೀಡಿ ಅಲ್ಲಿ ಮನವರಿಕೆಯನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಸಂಸದ ಶಶಿ ತರೂರ್ ಧನ್ಯವಾದವನ್ನ ಹೇಳಿದ್ದಾರೆ. ಸರ್ವಪಕ್ಷ ನಿಯೋಗಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದವನ್ನ ಹೇಳಲಾಗಿದೆ. ದೇಶ ಸೇವೆಗೆ ಸದಾ ಸಿದ್ಧ ಅಂತ ಹೇಳಿರುವಂಥದ್ದು ತರೂರ್. ಸರ್ವಪಕ್ಷ ನಿಯೋಗ ಮುನ್ನಡೆಸೋದು ಗೌರವ ಇದ್ದಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಸಂಸದ ತರೂರ್. ಆಕ್ಚುಲಿ ಕಾಂಗ್ರೆಸ್ಗೆ ನಿರೀಕ್ಷಣೆ ಇರಲಿಲ್ಲ ಶಶಿ ತರೂರ್ ಅವ್ರನ್ನ ಹಾಕೊಳ್ತಾರೆ ಅಂತ, ಬಿಕಾಸ್ ಕಾಂಗ್ರೆಸ್ ಕೊಟ್ಟಿದ್ದಂಥ ಪಟ್ಟಿ ಬೇರೆ ಅಂತೆ. ಶಶಿ ತರೂರ್ ಆಕ್ಚುಲಿ ಹಂಗ್ ನೋಡ್ಕೊಂಡ್ರೆ ಕಾಂಗ್ರೆಸ್ ಪಟ್ಟಿಯಲ್ಲಿ ಇರಬೇಕಾಗಿತ್ತು, ಅವ್ರು ಕೊಡುವಂತ ಪಟ್ಟಿಯಲ್ಲಿ, ಬಿಕಾಸ್ ಈ ಈಸ್ ಎಕ್ಸ್ಪರ್ಟ್ ಆ ವಿಚಾರದಲ್ಲಿ. ಅದರ ಜೊತೆಗೆ ವಿದೇಶಾಂಗ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕೂಡ ಹೌದು ಶಶಿ ತರೂರ್ ಅವರು. ವಿಶ್ವಸಂಸ್ಥೆಯಲ್ಲಿ ನಾನಾ ರೀತಿಯಲ್ಲಿ ಕೆಲಸವನ್ನ ಕೂಡ ಮಾಡಿದಂಥವ್ರು. ಇಂಥ ಎಕ್ಸ್ಪರ್ಟ್ ಹೆಸರನ್ನೇ ಬಿಟ್ಟು ಕಾಂಗ್ರೆಸ್ ಬೇರೆಯವರ ಹೆಸರನ್ನ ಕೊಟ್ಟಿತ್ತು. ಯಾಕೆಂದ್ರೆ ಕಾಂಗ್ರೆಸ್ಗೂ ಶಶಿ ತರೂರ್ಗೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ಕೆಲವೊಂದು ಹೇಳಿಕೆಗಳ ಮುಖಾಂತರ. ಅದು ಕಾಂಗ್ರೆಸ್ಗೆ ಒಂಥರ ಮುಜುಗರ. ಅವರು ದೇಶದ ಪರವಾಗಿ ನಿಂತ್ಕೊಂಡು ಮಾತನಾಡಿದ್ರೆ, ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಂಡು ಮಾತನಾಡಿದ್ರೆ ಅದು ಕಾಂಗ್ರೆಸ್ಗೆ ಒಂಥರ ಮುಜುಗರ. ನಮ್ಮ ಸ್ಟ್ಯಾಂಡೇ ಬೇರೆ, ಇವ್ರ ಸ್ಟ್ಯಾಂಡೇ ಬೇರೆ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಶಶಿ ತರೂರ್ ಅವರ ಜೊತೆ ಅಂತರವನ್ನ ಕಾಯ್ಕೊಳ್ತಾ ಇರುವಂಥದ್ದು. ಅವರ ನೇತೃತ್ವದಲ್ಲಿ ಈಗ ತಂಡಗಳನ್ನು ರಚನೆ ಮಾಡಿರುವಂಥದ್ದು ಕಾಂಗ್ರೆಸ್ಗೆ ಉರಿ ತರಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅಸಮಾಧಾನ ವ್ಯಕ್ತವಾಗಿರುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ. ಇನ್ನು ಶಶಿ ತರೂರ್ ಅವರಂತೂ ಧನ್ಯವಾದವನ್ನ ಹೇಳಿದ್ದಾರೆ. ಇದೊಂದು ಹೆಮ್ಮೆಯ ವಿಚಾರ, ಗೌರವದ ಸಂಕೇತ. ನಾನು ಈ ತಂಡವನ್ನ ಲೀಡ್ ಮಾಡುವಂಥದ್ದು ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾರು ಹೋಗ್ತಾರೆ, ಏನು ಎತ್ತ, ಸುಮ್ಮನೆ ಯಾರನ್ನೋ ಕಳಿಸ್ಬಿಟ್ಟು ನೀವು ಮಾತಾಡಿ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿಕೊಡಿ ಆಗಲ್ಲ. ಬುದ್ಧಿವಂತಿಕೆ ಬೇಕು, ಆ ಚಾಣಾಕ್ಷತನ ಬೇಕು. ಏನು ಎಕ್ಸ್ಪ್ಲೈನ್ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅರಿವಿರಬೇಕು. ಅದೆಲ್ಲದರಲ್ಲೂ ಕೂಡ ಸೂಟ್ ಆಗುವಂಥ ವ್ಯಕ್ತಿ ಶಶಿ ತರೂರ್, ನೋ ಡೌಟ್. ಆದರೆ ಅವರ ಹೆಸರನ್ನೇ ಕೊಟ್ಟಿರಲಿಲ್ಲ. ಅವ್ರು ಕೊಡ್ಲಿ ಬಿಡ್ಲಿ, ನಾವು ಅವ್ರ ಹೆಸರು ಹಾಕೊಳ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹಾಕೊಂಡಿದೆ ಶಶಿ ತರೂರ್ ಅವರ ಹೆಸರನ್ನ. ಅವ್ರಿಗಿಂತ ಮತ್ತೊಬ್ಬ ಎಕ್ಸ್ಪರ್ಟ್ ಬೇಕಾ ಅಂತ. ಬಿಕಾಸ್ ಇಲ್ಲಿ ಶಶಿ ತರೂರ್ ಸೇರಿದಂತೆ ಸರ್ವ ಪಕ್ಷಗಳ ಸದಸ್ಯರನ್ನ ಯಾಕೆ ಹಾಕೊಳ್ಳಲಾಗಿದೆ, ಅದಕ್ಕೂ ಕೂಡ ಒಂದು
ಮೇನ್ ರೀಸನ್ ಅಂದ್ರೆ ನಾವೆಲ್ಲ ಕೂಡ ಒಂದಾಗಿದ್ದೀವಿ. ಎಲ್ಲ ಪಕ್ಷಗಳು ದೇಶದ ಭದ್ರತೆ ಅಂತ ಬಂದಾಗ, ದೇಶದ ಹಿತಾಸಕ್ತಿ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಸಾರುವಂತ ಕೆಲಸವನ್ನ ಕೂಡ ಈ ತಂಡಗಳ ಮುಖಾಂತರ ಭಾರತ ಮಾಡ್ತಾ ಇದೆ. ಬಿಕಾಸ್ ಭಾರತದಲ್ಲಿ ನೋಡಿ ಆಂತರಿಕ ಕಚ್ಚಾಟ, ಅಲ್ಲಿರುವಂಥವ್ರು ಒಂದೊಂದು ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಅದಕ್ಕೂ ಕೂಡ ಉತ್ತರ ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಈ ಎಲ್ಲಾ ಪಕ್ಷದ ಸಂಸದರನ್ನ ಕಳಿಸಿಕೊಡುವ ಮುಖಾಂತರ ಶಶಿ ತರೂರ್ ಅವರು ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಿರುವಂತ ನಾಯಕರುಗಳ ಜೊತೆ ಮಾತನಾಡ್ತಾರೆ. ಇಲ್ಲಿ ಬರೀ ಸಂಸದರು ಮಾತ್ರ ಹೋಗ್ತಾ ಇಲ್ಲ, ವಿದೇಶಾಂಗ ತಜ್ಞರಿರ್ತಾರೆ, ವಿದೇಶಾಂಗ ಅಧಿಕಾರಿಗಳಿರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ. ಒಂದೊಂದು ತಂಡದಲ್ಲೂ ಕೂಡ ಅವರ ಜೊತೆಗೆ ಸುಮಾರು ಒಂದು 6 ರಿಂದ 7 ಜನ ಸಂಸದರು ಕೂಡ ಇರ್ತಾರೆ. ಕಾಂಗ್ರೆಸ್ನಿಂದ ಶಶಿ ತರೂರ್ ಅವರ ಹೆಸರನ್ನ ಹಾಕಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಕಾಂಗ್ರೆಸ್ನವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ನಾವು ಅವರ ಹೆಸರನ್ನ ಸೂಚಿಸಿರ್ಲಿಲ್ಲ ಅಂತ. ಶಶಿ ತರೂರ್ ಹೆಸರು ಶಿಫಾರಸನ್ನ ಮಾಡಿರಲಿಲ್ಲ. ನಾವು ನಮ್ಮ ಅಧ್ಯಕ್ಷರು 4 ಹೆಸರನ್ನ ಶಿಫಾರಸು ಮಾಡಿದ್ರು. ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಾಸಿರ್ ಹುಸೇನ್, ರಾಜ್ ಬ್ರಾರ್ ಹೆಸರನ್ನ ಸೂಚಿಸಲಾಗಿತ್ತು. ಆದ್ರೆ ಇವರು ಶಶಿ ತರೂರ್ ಅವರ ಹೆಸರನ್ನ ಆಡ್ ಮಾಡಿದ್ದಾರೆ ಅಂತ ಅಸಮಾಧಾನ ಇದೆ. ಯಾವಾಗ ಶಶಿ ತರೂರ್ ಅವರ ಹೆಸರು ನಿನ್ನೆ ಅನೌನ್ಸ್ ಆಯಿತು, ಅದಾದ್ಮೇಲೆ ಶಶಿ ತರೂರ್ ಅವರು ಧನ್ಯವಾದವನ್ನ ಹೇಳಿದ್ರು. ಕಾಂಗ್ರೆಸ್ಸಿಗೆ ಪಾಪ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಕಾಂಗ್ರೆಸ್ನವರು ಪೋಸ್ಟ್ ಮಾಡಿದ್ದಾರೆ. ಅದು ಜೈರಾಮ್ ರಮೇಶ್ ಅವರು ಪೋಸ್ಟ್ ಮಾಡಿರುವಂತದನ್ನ ನಿಮಗೆ ತೋರಿಸ್ತಾ ಇದೀವಿ. ನಾವು ಕಳಿಸಿಕೊಟ್ಟಿದ್ದಂತ ನೇಮ್ಗಳೇ ಬೇರೆ. ಶಶಿ ತರೂರ್ ಅವರ ಹೆಸರನ್ನೇ ನಾವು ಹೇಳಿರ್ಲಿಲ್ಲ. ಆ 4 ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಆನಂದ್ ಶರ್ಮಾ, ಗೌರವ್ ಗೊಗೊಯ್, ಸೈಯದ್ ನಾಸಿರ್ ಹುಸೇನ್, ರಾಜ್ ಬ್ರಾರ್, ಈ 4 ಹೆಸರನ್ನ ಕೊಡಲಾಗಿತ್ತು. ಆದ್ರೆ ಶಶಿ ತರೂರ್ ಅವರ ಹೆಸರನ್ನ ಇವರು ಸೇರಿಸಿದ್ದಾರೆ ಅಂತ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸುವ ರೀತಿಯಲ್ಲಿ ಜೈರಾಮ್ ರಮೇಶ್ ಅವರ ಪೋಸ್ಟ್ ಇದೆ. ಭಾರತದ ದಾಳಿಯನ್ನ ಕೊನೆಗೂ ಕೂಡ ಒಪ್ಪಿಕೊಂಡಿರುವಂತದ್ದು ಪಾಪಿ ಪಾಕಿಸ್ತಾನ. ಭಾರತದ ದಾಳಿಯಿಂದ ಶೇಕ್ ಆಗಿದ್ದಂತ ಸೇನಾ ಮುಖ್ಯಸ್ಥ. ಭಾರತ ಯಾವ ರೀತಿಯಾಗಿ ದಾಳಿಯನ್ನ ಮಾಡಿತ್ತು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಪಾಕಿಸ್ತಾನಕ್ಕೆ ಅದನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಆ ರೀತಿಯಾಗಿ ನುಗ್ಗಿನೇ ಹೊಡೆದ್ವಿ. ಸೊ ಅದನ್ನ ಇಲ್ಲ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಒಂದೊಂದಾಗೆ ಒಪ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವರ ಏರ್ ಬೇಸ್ಗಳನ್ನ ಹೊಡೆದಿರುವಂತದ್ದ ಸ್ವತಃ ಆ ಪ್ರಧಾನಿನೇ ಒಪ್ಕೊಂಡಿದ್ದಾರೆ, ಶಹಬಾಜ್ ಶರೀಫ್. ಅದು ಯಾವ ಕಾರಣವನ್ನ ಕೊಟ್ಟಿದ್ದಾರೆ? ಪಾಕ್ ಪ್ರಧಾನಿಗೆ ಫೋನ್ ಮಾಡಿದಂತೆ ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಅದನ್ನು ಒಪ್ಕೊಂಡು ಮೇ 10 ರಾತ್ರಿ 2:30ಕ್ಕೆ ಫೋನ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನೂರ್ ಖಾನ್ ಏರ್ ಬೇಸ್ ಮೇಲಿನ ದಾಳಿ ಬಗ್ಗೆ ಹೇಳಿದ್ರು. ಅತ್ಯಾಧುನಿಕ ಕ್ಷಿಪಣಿಯನ್ನ ಬಳಸಿ ಭಾರತ ದಾಳಿ ಮಾಡಿಬಿಟ್ಟಿದೆ, ನಮಗೆ ಚೀನಾ ಕೊಟ್ಟಿದ್ದಂತ ಜೆಟ್ ಅನ್ನ ಕೂಡ ಉಡಿಸ್ ಮಾಡಿಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಫೋನ್ ಅನ್ನ ಮಾಡಿದಂತೆ ಪಾಕಿಸ್ತಾನದ ಪ್ರಧಾನಿಗೆ. ಅದನ್ನ ಸಾರ್ವಜನಿಕವಾಗಿ ಒಪ್ಕೊಂಡಿದ್ದಾರೆ ಶಹಬಾಜ್ ಶರೀಫ್. 9-10 की दरमियानी रात में तकरीबन 2:30 बजे शिफा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಐಸಿ ಸ್ಲೀಪರ್ ಸೆಲ್ನ 2 ಸದಸ್ಯರನ್ನ ಬಂಧನ ಮಾಡಲಾಗಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ 2ರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಐಸಿ ಸ್ಲೀಪರ್ ಸೆಲ್ನ 2 ಸದಸ್ಯರು ಅರೆಸ್ಟ್ ಆಗಿದ್ದಾರೆ. ಅಬ್ದುಲ್ಲಾ ಫಯಾಜ್ ಮತ್ತು ತಲಾಲ್ ಲಿಕಾಯತ್ ಬಂಧನ ಆಗಿರುವಂಥವ್ರು. ಯಾವ ಕಾರಣಕ್ಕೆ? 2023ರಲ್ಲಿ ಪುಣೆಯಲ್ಲಿ ನಡೆದಿದ್ದಂಥ ಸ್ಫೋಟಕ ಪರೀಕ್ಷೆ, ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿದಂಥವ್ರು ಇವರಿಬ್ರು. ಅವರನ್ನ ಬಂಧನ ಮಾಡಲಾಗಿದೆ. ಟ್ರಯಲ್ ಬ್ಲಾಸ್ಟ್ ಸಂಬಂಧ ಎನ್ಐಎನಿಂದ 2ರನ್ನ ಬಂಧನ ಮಾಡಲಾಗಿರುವಂಥದ್ದು. ಐಸಿ ಸ್ಲೀಪರ್ ಸೆಲ್ನ 2 ಸದಸ್ಯರು ಇವರು. ಅದು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಈ 2ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆ 2 ಯಾರು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 2 ಅರೆಸ್ಟ್ ಆಗಿರೋದು. ಪಾಕಿಸ್ತಾನದ ಸೇನೆ ಹಾಗೂ ಐಎಸ್ಐಗೆ ಸಹಾಯವನ್ನ ಮಾಡಿದಂಥವನು ಮತ್ತೊಬ್ಬ ಭಾರತೀಯ, ಆತನನ್ನ ಕೂಡ ಬಂಧನ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಮಾಹಿತಿ ರವಾನಿಸಿರುವಂತ ಆರೋಪ ಈತನ ಮೇಲಿದೆ. ಹರಿಯಾಣದಲ್ಲಿ ಬಂಧನ ಮಾಡಲಾಗಿದೆ. ಹರಿಯಾಣದಲ್ಲಿ ದೇವೇಂದ್ರ ಸಿಂಗ್ ಎಂಬಾತನನ್ನ ಬಂಧನ ಮಾಡಲಾಗಿರುವಂಥದ್ದು.
PG ಡಿಪ್ಲೊಮಾ ಓದ್ತಾ ಇದ್ದ 25 ವರ್ಷದ ದೇವೇಂದ್ರ ಸಿಂಗ್ ಹಣದ ಆಸೆಗೆ ಪಾಕಿಸ್ತಾನಕ್ಕೆ ತನ್ನ ತನವನ್ನೇ ಮಾರ್ಕೊಂಡ್ಬಿಟ್ಟಿದ್ದಾನೆ. ರಾಷ್ಟ್ರದ್ರೋಹಿ ಕೆಲಸ ಇದು, ರಾಷ್ಟ್ರದ್ರೋಹದ ಕೆಲಸ. ದೇವೇಂದ್ರ ಸಿಂಗ್ ಆತನ ಮೇಲಿರುವಂತಹ ಆರೋಪ ನಿಜ ಆದ್ರೆ ಪಂಜಾಬ್ನಲ್ಲಿ MA ರಾಜಕೀಯ ಶಾಸ್ತ್ರ ಓದಿದ್ದ ದೇವೇಂದ್ರ ಸಿಂಗ್ ಬಳಿ ಇದ್ದಂತ ಡಿವೈಸ್ ಅನ್ನ ಸೀಸ್ ಮಾಡಲಾಗಿದೆ. ಈತನಿಗೆ ಹೆಂಗ್ ಗೊತ್ತಾಗ್ತಾ ಇತ್ತು ಹಾಗಾದ್ರೆ ಮಾಹಿತಿ ಅಂತ ನೋಡೋದಾದ್ರೆ, ಗುರುದ್ವಾರಕ್ಕೆ ಹೋಗಿದ್ದ ದೇವೇಂದ್ರ ಸಿಂಗ್. ಗುರುದ್ವಾರದಲ್ಲಿ ಇಂಟೆಲಿಜೆನ್ಸ್ ವ್ಯಕ್ತಿಗಳ ಪರಿಚಯ ಆಗಿತ್ತು. ಪಾಕಿಸ್ತಾನದ ಗುರುದ್ವಾರಕ್ಕೆ ಹೋಗಿದ್ದ, ಅಲ್ಲಿ ಇಂಟೆಲಿಜೆನ್ಸ್ ವ್ಯಕ್ತಿಗಳ ಪರಿಚಯ ಆಗಿತ್ತು. ಈ ಹಿಂದೆ ಪಾಲಕ್ ಶೇರ್ ಮಸಿ ಹಾಗೂ ಸುಜರ್ ಮಸಿ ಅರೆಸ್ಟ್ ಆಗಿದ್ರು. ಇವರಿಬ್ಬರ ಮಾಹಿತಿ ಮೇರೆಗೆ ದೇವೇಂದ್ರ ಸಿಂಗ್ ನನ್ನ ಬಂಧನ ಮಾಡಲಾಗಿದೆ.